ವೆಸ್ಟ್ ಬೆಂಗಾಳ ದೀದಿ ಸಾಮ್ರಾಜ್ಯ ಇತ್ತು. ಆ ಸಾಮ್ರಾಜ್ಯದ ಕಟ್ಟೆಯನ್ನು ಒಡೆದು ಇದೀಗ ಸುವೆಂದು ಅಧಿಕಾರಿ ಬಿಜೆಪಿ ನೇತೃತ್ವದ ಸರ್ಕಾರ ಇದೆ. ಈ ಸರ್ಕಾರ ಇದೀಗ ಕೆಲವೊಂದಿಷ್ಟು ಕಠಿಣ ನಿರ್ಣಯಗಳನ್ನು ತೆಗೆದುಕೊಳ್ಳುವ ಪ್ರಯತ್ನವನ್ನು ಮಾಡ್ತಾ ಇದೆ. ಅದು ಬಾಂಗ್ಲಾ ನುಸುಳುಕೋರರ ವಿರುದ್ಧ ಅನ್ನೋದನ್ನು ನೋಡಿದ್ವಿ. ಅದಾದ ನಂತರ ಅಲ್ಲಿಯ ಕಾನೂನು ಸುವ್ಯವಸ್ಥೆಗಳ ಬಗ್ಗೆ ನೋಡೋ ಪ್ರಯತ್ನವನ್ನು ಮಾಡಿದ್ವಿ. ಇದರ ಜೊತೆಗೆ ಕೆಲವೊಂದಿಷ್ಟು TMCಯ ನಾಯಕರ ವಿರುದ್ಧವೂ ಕೂಡ ಕ್ರಮ ತೆಗೆದುಕೊಳ್ಳುವುದು, ಕಚೇರಿಗಳ ವಿಚಾರದಲ್ಲಿ, ಬ್ಯಾನರ್ಗಳ ವಿಚಾರದಲ್ಲಿ ಯಾವ್ಯಾವ ಅಹಿತಕರ ಘಟನೆಗಳಾಗಿತ್ತು ಆ ಎಲ್ಲ ಘಟನೆಗಳಿಗೂ ಕೂಡ ನ್ಯಾಯ ಕೊಡಿಸಬೇಕು ಅನ್ನೋ ಪ್ರಯತ್ನದಲ್ಲಿ ಸುವೆಂದು ಅಧಿಕಾರಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಸ್ಟ್ರಿಕ್ಟ್ ಆಗಿ ಎಲ್ಲವನ್ನು ಕೂಡ ಫಾಲೋ ಮಾಡ್ತಿದ್ದಾರೆ ಅಂತ ಮತ್ತೊಂದು ಬೆಳವಣಿಗೆ ಆಗಿದೆ. ಏನಂತ ಹೇಳಿದ್ರೆ, TMC ಕಟ್ ಮನಿ ದಂಧೆಗೆ ಸುವೆಂದು ಬ್ರಹ್ಮಾಸ್ತ್ರ. ಏನಿದು ಕಟ್ ಮನಿ? ಏನು ವಿಶೇಷ ಇಲ್ಲ. ಕರ್ನಾಟಕದಲ್ಲಿ ಇಂಥ ಆರೋಪಗಳೆಲ್ಲ ಬರುತ್ತೆ. ಏನಿದು ಕಟ್ ಮನಿ? ಈ ಕರ್ನಾಟಕ ಸರ್ಕಾರದ ಸ್ಕೀಮ್ಗಳಿರುತ್ತೆ. ಮನೆ ಕಟ್ಟೋದು, ಶೌಚಾಲಯ ಕಟ್ಟೋದು, ರಸ್ತೆಗಳನ್ನು ಮಾಡೋದು. ಆ ಕಾಮಗಾರಿಗಳಲ್ಲಿ ಕಮಿಷನನ್ನು ಪಡೆದುಕೊಳ್ಳೋದು, ಇದಕ್ಕೆ ಕಟ್ ಮನಿ ಅಂತ ಕರೀತಾರೆ. ಈ TMCಯ ಕೆಲ ಕಾರ್ಯಕರ್ತರು, ನಾಯಕರುಗಳೆಲ್ಲರೂ ಕೂಡ ಫಲಾನುಭವಿಗಳಿಂದ ಕಟ್ ಮನಿ ಪಡೆದುಕೊಳ್ತಾ ಇದ್ರು. ಫಲಾನುಭವಿಗಳ ಕಡೆಗೆ, ಗುತ್ತಿಗೆದಾರರ ಕಡೆಗೆ ಎಲ್ಲ ಪಡಿತಾ ಇದ್ರು ಎನ್ನುವಂಥ ಒಂದು ಆರೋಪ. ಅದು ಶೌಚಾಲಯ, ಮನೆ ನಿರ್ಮಾಣ, ಉದ್ಯೋಗ ಖಾತ್ರಿ ಯೋಜನೆ, ಬೇರೆ ಬೇರೆ ಕಡೆಗಳಲ್ಲಿ. ಇದನ್ನು ತಡಿಬೇಕು ಅಂತ 10ರಿಂದ 15%, 20% ಲಂಚವನ್ನು ಪಡೆದುಕೊಳ್ತಾ ಇದ್ರು. ಇದಕ್ಕೊಂದು ಪುಷ್ಟಿ ಎನ್ನುವಂತೆ ಒಂದು ಬೆಳವಣಿಗೆ ಏನಾಗಿತ್ತಂದರೆ, 2019 ಲೋಕಸಭಾ ಚುನಾವಣೆಯಲ್ಲಿ ಮಮತಾ ಬ್ಯಾನರ್ಜಿ ತಮ್ಮ TMCಯ ತೃಣಮೂಲ ಕಾಂಗ್ರೆಸ್ನ ಒಂದು ಸಭೆ ನಡೀತಾ ಇರುತ್ತೆ. ಆ ಸಭೆಯಲ್ಲಿ ಮಮತಾ ಬ್ಯಾನರ್ಜಿ ಏನು ಹೇಳ್ಬಿಡ್ತಾರೆ, ಯಾರ್ಯಾರು ಫಲಾನುಭವಿಗಳಿಂದ ಕಟ್ ಮನಿಯನ್ನು ತೆಗೆದುಕೊಂಡಿದ್ದೀರಲ್ಲ ಅದನ್ನು ವಾಪಸ್ ಕೊಟ್ಬಿಡಿ, ನಿಮ್ಮ ಹತ್ರ ಇಟ್ಕೊಳ್ಬೇಡಿ ಅಂತ ಯಾರು ಹೇಳ್ತಾ ಇರೋದು? ಅವರದ್ದೇ ಪಕ್ಷದ ನಾಯಕರು, ಕಾರ್ಯಕರ್ತರ ವಿರುದ್ಧ ಅವರದ್ದೇ ಪಕ್ಷದ ಮುಖ್ಯಮಂತ್ರಿ ಹೇಳಿದ್ದಂಥ ಮಾತಿದು. ಒಬ್ಬ ಮುಖ್ಯಮಂತ್ರಿ ಕಟ್ ಮನಿ ಬಗ್ಗೆ ಮಾತನಾಡ್ತಾರೆ ಅಂತ ಹೇಳಿದ್ರೆ ಸಾರ್ವಜನಿಕವಾಗಿ ಆಕ್ರೋಶ ಶುರುವಾಯಿತು. ಈ ಸಾರ್ವಜನಿಕ ಆಕ್ರೋಶ ಶುರುವಾಗಿ ಬಿಜೆಪಿ ಕೂಡ ಅದನ್ನೆಲ್ಲವನ್ನ ಆರೋಪ ಮಾಡೋದಕ್ಕೆ ಶುರುವಾಯಿತು. ನೋಡಿ, ಭ್ರಷ್ಟಾಚಾರದಲ್ಲಿ TMC ಸರ್ಕಾರ ತೊಡಗಿದೆ, ನಾವು ಅಧಿಕಾರಕ್ಕೆ ಬಂದಿರೋದನ್ನು ತನಿಖೆ ಮಾಡ್ತೀವಿ ಅಂತೆಲ್ಲ ಹೇಳಿದ್ರು. ಇದೀಗ ನಿವೃತ್ತ ನ್ಯಾಯಮೂರ್ತಿ ಬಿಸ್ವಜಿತ್ ಬಸು ನೇತೃತ್ವದಲ್ಲಿ ಒಂದು ಹೈ ಪ್ರೊಫೈಲ್ ತನಿಖೆ ಮಾಡೋದಕ್ಕೆ ಸುವೆಂದು ಅಧಿಕಾರಿಗಳು ಒಂದು ಸಮಿತಿಯನ್ನೆಲ್ಲ ರಚನೆ ಮಾಡಿದ್ದಾರೆ. IPS ಅಧಿಕಾರಿಗಳೆಲ್ಲ ಇರ್ತಾರೆ. ಜೂನ್ 1ನೇ ತಾರೀಕಿನಿಂದ ಇದರ ಬಗ್ಗೆ ತನಿಖೆಗಳೆಲ್ಲವೂ ಕೂಡ ಶುರುವಾಗುತ್ತೆ. ಮತ್ತೊಂದು ಪ್ರಮುಖವಾದಂತಹ ಬೆಳವಣಿಗೆ, ಬಂಗಾಳದ ಹೆಣ್ಣು ಮಕ್ಕಳ ಕಣ್ಣೀರಿಗೆ ನ್ಯಾಯ ಕೊಡೋದಕ್ಕೆ ಸುವೆಂದು ಅಧಿಕಾರಿ ಮುಂದಾಗಿರೋದು. ನಾವು ಏನೇನಾಗಿತ್ತು ಅನ್ನೋದ್ರ ಬಗ್ಗೆ ಈ ಹಿಂದೆ ಸುದೀರ್ಘವಾಗಿ ನೋಡಿದ್ದೀವಿ. ಮಹಿಳೆಯರ ಮೇಲೆ ದೌರ್ಜನ್ಯ, ಮಹಿಳೆಯರ ಮೇಲೆ ಅತ್ಯಾಚಾರ, ಗ್ರಾಮೀಣ ಮಹಿಳೆಯರ ಭೂ ಕಬಳಿಕೆ ಆಗಿದ್ದಂಥ ಪ್ರಕರಣಗಳು, ಸಂದೇಶ್ ಖಾಲಿ ಸೇರಿದಂತೆ ರಾಜ್ಯದಲ್ಲಿ ನಡೆದಂಥ ಅತ್ಯಾಚಾರ ಪ್ರಕರಣಗಳ ತನಿಖೆಗೆ ಅವರು ಆದೇಶ ಕೊಟ್ಟಿದ್ದಾರೆ. ನಿವೃತ್ತ ನ್ಯಾಯಾಧೀಶೆ ಸಮಾಪ್ತಿ ಚಟರ್ಜಿ ನೇತೃತ್ವದಲ್ಲಿ ಒಂದು ಸಮಿತಿಯನ್ನು ಮಾಡಿದ್ದಾರೆ, ಸತ್ಯಶೋಧನೆ ಅಂತ. IPS ಅಧಿಕಾರಿ ದಯಮಂತಿ ಸೇನ್ ಅನ್ನುವಂಥ ಸಮಿತಿಯ ಸದಸ್ಯರು ಕೂಡ ಇರ್ತಾರೆ. ಅವರು ಯಾರ್ಯಾರು ಮಹಿಳೆಯರ ಮೇಲೆ ದೌರ್ಜನ್ಯವನ್ನು ಎಸೆಕೊಂಡು ಆರಾಮಾಗಿ TMC ಅಧಿಕಾರದಲ್ಲಿದೆ, ನಾವು ಏನು ಬೇಕಾದರೂ ಮಾಡ್ಬೋದು ಅಂತೆಲ್ಲ ಮೆರಿತಾ ಇದ್ರಲ್ಲ, ಅವರಿಗೆ ಒಂದು ಗತಿ ಕಾಣಿಸೋದಕ್ಕೆ ಅವರು ಹೇಳಿದ್ದಾರೆ. ಅದರಲ್ಲಿ ಮಹಿಳೆ ಮತ್ತು ಮಕ್ಕಳ ಮೇಲೆ ಏನೇನು ದೌರ್ಜನ್ಯಗಳಾಗಿದೆ ಅವುಗಳ ವಿರುದ್ಧ ಕ್ರಮ ಆಗಬೇಕು. ಅದರಲ್ಲೂ ವಿಶೇಷವಾಗಿ SC ST ಅಲ್ಪಸಂಖ್ಯಾತರ ಮಹಿಳೆಯರ ಮೇಲೆ ಏನು ದೌರ್ಜನ್ಯಗಳಾಗಿದೆ ಅವುಗಳನ್ನು ಪತ್ತೆ ಮಾಡಿ ಅಂತ ಈ ಸಮಿತಿಗೆ ಎಲ್ಲವನ್ನು ಕೂಡ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ. ಪೊಲೀಸ್ ಸ್ಟೇಷನ್ಗಳಲ್ಲಿ ಬಾಕಿ ಇರುವಂತಹ ಪ್ರಕರಣಗಳೇನಿದೆ, FIRಗಳಾಗಿರ್ಬೋದು, GDಗಳಾಗಿರ್ಬೋದು, ಅವುಗಳ ಕೂಲಂಕುಷ ಚರ್ಚೆ ಆಗಬೇಕು ಅಂತ. ಇದಕ್ಕಾಗಿ ಒಂದು ವಾಟ್ಸಪ್ ಗ್ರೂಪ್ಗಳನ್ನು, ಇಮೇಲ್ಗಳನ್ನೆಲ್ಲ ಕೊಟ್ಟಿದ್ದಾರಂತೆ ಇವರು. ಸಂತ್ರಸ್ತರು ಬಂದು ನೇರವಾಗಿ ತಮ್ಮ ಸಮಸ್ಯೆಗಳನ್ನು ಹೇಳ್ಕೊಳ್ಬೋದು, ಏನು ಎತ್ತಾಗಿತ್ತು ಅನ್ನೋದ್ರ ಬಗ್ಗೆ. ನಿಮಗೆ ನೇರವಾಗಿ ಹೇಳ್ಕೊಳ್ಳೋದಕ್ಕೆ ಆಗದೇ ಇದ್ರೂ ಕೂಡ ವಾಟ್ಸಪ್ ಮುಖಾಂತರ, ಇಮೇಲ್ ಮುಖಾಂತರ ನಿಮ್ಮ ದೂರು ದುಮ್ಮಾನಗಳನ್ನು ನಮಗೆ ತಿಳಿಸ್ಬೋದು ಅಂತ ಈ ಸಮಾಪ್ತಿ ಚಟರ್ಜಿಯವರ ಸಮಿತಿ ಈಗ ಎಲ್ಲ ಅಲ್ಲಿ ಹೇಳ್ಕೊಂಡಿದೆ. ಮತ್ತೊಂದು ಬೆಳವಣಿಗೆ, ಬಂಗಾಳದ ಮಹಿಳೆಯರಿಗೆ ಅನ್ನಪೂರ್ಣ ಭಾಗ್ಯ. ನಮ್ಮಲ್ಲಿ ಹೇಗೆ ಗೃಹಲಕ್ಷ್ಮಿ ಇದೆ, ಅದೇ ಮಾದರಿಯಲ್ಲಿ ಪ್ರತಿ ತಿಂಗಳು 3,000 ರೂಪಾಯಿ ಹಣ ಕೊಡೋದು. ನಮ್ಮಲ್ಲಿ 2,000 ರೂಪಾಯಿ ಕೊಡ್ತಾರೆ, ಪಶ್ಚಿಮ ಬಂಗಾಳದಲ್ಲಿ 3,000 ಕೊಡ್ತೀವಿ ಅಂತ ಬಿಜೆಪಿಯವರು ಆಶ್ವಾಸನೆ. ಇದೀಗ ಆರ್ಥಿಕ ನೆರವನ್ನು ಸುವೆಂದು ಅಧಿಕಾರಿಯವರು ಘೋಷಣೆ ಮಾಡಿದ್ದಾರೆ. ಜೂನ್ 1ನೇ ತಾರೀಕಿಂದ ಇದು ಐತಿಹಾಸಿಕ ಅನ್ನಪೂರ್ಣ ಯೋಜನೆ ಜಾರಿಗೆ ಬರುತ್ತೆ ಪಶ್ಚಿಮ ಬಂಗಾಳದಲ್ಲಿ. ಸರ್ಕಾರಿ ಬಸ್ಗಳಲ್ಲಿ ರಾಜ್ಯದ ಮಹಿಳೆಯರಿಗೆ ಉಚಿತವಾದ ಪ್ರಯಾಣ. ನಮ್ಮಲ್ಲಿ ಶಕ್ತಿ ಯೋಜನೆ ಇದ್ದಂತೆ CAD ಪೌರತ್ವಕ್ಕೆ ಅರ್ಜಿ ಸಲ್ಲಿಸಿದವರಿಗೂ ಕೂಡ ಸಿಗಲಿದೆ ಈ ಯೋಜನೆಯ ಲಾಭ. ಅಂದರೆ CAA 2019 ಆ ಸಮಯದಲ್ಲಿ CAA ಏನು ಬಂತು, ಸಿಟಿಜನ್ಶಿಪ್, ಆ ಪೌರತ್ವ ತಿದ್ದುಪಡಿ ಕಾಯ್ದೆ, ಪೌರತ್ವ ತಿದ್ದುಪಡಿ ಕಾಯ್ದೆಗೆ ಅರ್ಜಿ ಸಲ್ಲಿಸಿದವರಿಗೂ ಕೂಡ ಇದೆಲ್ಲ ಲಾಭ ಆಗುತ್ತೆ ಅಂತ ಚುನಾವಣೆಗೂ ಮುನ್ನ ಈ ಭರವಸೆಗಳನ್ನೆಲ್ಲ ಕೊಟ್ಟಿದ್ದರು. ಆ ಭರವಸೆಗಳನ್ನು ಈಡೇರಿಸುವ ಪ್ರಯತ್ನವನ್ನು ಮಾಡ್ತಿದ್ದಾರೆ. 25ರಿಂದ 60 ವರ್ಷದೊಳಗಿನ ಈ ಪಶ್ಚಿಮ ಬಂಗಾಳದ ಕಾಯಂ ನಿವಾಸಿಗಳಿಗೆಲ್ಲ ಈ ಸೌಲಭ್ಯಗಳು ಸಿಗುತ್ತೆ ಅಂತ ಸುವೆಂದು ಅಧಿಕಾರಿ ಹೇಳಿದ್ದಾರೆ. ಮತ್ತೊಂದು ಕಡೆ ಗುಂಡಾಗಳಿಗೆ ಸುವೆಂದು ಶೂನ್ಯ ಸಹಿಷ್ಣುತೆಯ ವಾರ್ನಿಂಗ್ ಕೊಟ್ಟಿದ್ದಾರೆ. ಯಾವುದೇ ಕಾರಣಕ್ಕೂ ನಾವು ಇದನ್ನು ಸಹಿಸಲ್ಲ ಗುಂಡಾಗಳಿಗೆ. ಯಾಕಂದರೆ ನೀವು TMC ಅವಧಿಯಲ್ಲಿ ನಾವು ಹಿಂದೆ ಚರ್ಚೆ ಮಾಡಿದಾಗ ಚುನಾವಣೆಯ ಸಮಯದಲ್ಲಿ ಆಗಿರ್ಬೋದು, ಕೆಲ ಸಾಮಾನ್ಯ ದಿನಗಳಲ್ಲಿ ಯಾವ ರೀತಿಯಾದಂಥ ಗುಂಡಾ ವರ್ತನೆಗಳಾಗ್ತಾ ಇತ್ತು.
TMC ಅವರು ಹೋಗಿ ಏಕಾಏಕಿಯಾಗಿ ಮನೆಗಳ ಮೇಲೆ ದಾಳಿ ಮಾಡೋದು, ಕಚೇರಿಗಳ ಮೇಲೆ ದಾಳಿ ಮಾಡೋದು, ಹೆಂಗೆಲ್ಲ ಬೆಳವಣಿಗೆಗಳಾಗಿತ್ತು ಅನ್ನೋದು ನಾವು ನೋಡ್ತಾ ಇದ್ದೀವಿ. ಹೀಗಾಗಿ ಅವರು ಶೂನ್ಯ ಸಹಿಷ್ಣುತೆಯನ್ನು ವಾರ್ನಿಂಗ್ ಮಾಡಿದ್ದಾರೆ. ಪೊಲೀಸರ ಮೇಲೆ ಕಲ್ಲು ತರುವ ಗುಂಡಾಗಳಿಗೆ ಖಡಕ್ ಎಚ್ಚರಿಕೆ ಕೊಟ್ಟಿದ್ದಾರೆ. AC ರೂಮ್ನಲ್ಲಿ ಕುಳಿತು ತಮಾಷೆ ನೋಡುವ ಗೃಹ ಸಚಿವರು ಈಗಿಲ್ಲ ಅಂತ ಸುವೇಂದು ಅಧಿಕಾರಿ ಹೇಳಿರೋದು. ತಿಲ್ಜಲಾ ದಂಗಲ್ ಬೆನ್ನಲ್ಲೇ ಆಕ್ಷನ್ ಮೂಡ್ಗೆ ಇದೀಗ ಸುವೇಂದು ಸರ್ಕಾರ ಇಳಿದಿದೆ. ಬಂಗಾಳದ ಮಣ್ಣಿನಿಂದ ಗುಂಡಾಗಿರಿಯನ್ನು ಬೇರು ಸಹಿತ ಕಿತ್ತು ಹಾಕ್ತೀವಿ ಅಂತೆಲ್ಲ ಅವರು ಶಪಥವನ್ನು ಮಾಡಿದ್ದಾರೆ. ತಪ್ಪು ಮಾಡಿದವರ ವಿರುದ್ಧ ಆನ್ ದಿ ಸ್ಪಾಟ್ ಆಕ್ಷನ್ ತೆಗೆದುಕೊಳ್ಳುವುದಕ್ಕೆಲ್ಲ ಪೊಲೀಸರಿಗೆ ಸೂಚನೆಯನ್ನು ಕೊಡೋ ಪ್ರಯತ್ನವನ್ನು ಸುವೇಂದು ಅಧಿಕಾರಿ ಮಾಡಿದ್ದಾರೆ. ಇದು ಕಟ್ಟುನಿಟ್ಟ ಕ್ರಮ ತೆಗೆದುಕೊಳ್ಳುವ ಪ್ರಯತ್ನ. ಮತ್ತೊಂದು ಬೆಳವಣಿಗೆ ಆಗಿದೆ. ದೀದಿ ವಿನ್ಯಾಸದ ಪ್ರತಿಮೆಗೆ ಒಂದು ಕೊಡಲಿ ಪೆಟ್ಟು ಬಿದ್ದಿದೆ. ಏನದು? ಮಮತಾ ಬ್ಯಾನರ್ಜಿಯವರು ವಿನ್ಯಾಸಗೊಳಿಸಿದ್ರು ಇದನ್ನು. ಫುಟ್ಬಾಲ್ ಪ್ರತಿಮೆ ತೆರವಿಗೆ ಸರ್ಕಾರ ಇದೀಗ ನಿರ್ಧಾರವನ್ನು ಮಾಡಿದೆ. ಬಿಸ್ವಾ ಬಾಂಗ್ಲಾ ಅಂತ ಒಂದು ಲೋಗೋ ಮಾಡಿದ್ರು ಇವರು. ಯಾರು? ಮಮತಾ ಬ್ಯಾನರ್ಜಿ. 2013ರಲ್ಲಿ ಮಮತಾ ಬ್ಯಾನರ್ಜಿಯವರು ಅದನ್ನು ವಿನ್ಯಾಸಗೊಳಿಸಿದ್ರು. 2018ರಲ್ಲಿ ಅದನ್ನು ರಾಜ್ಯ ಮುದ್ರೆಯಾಗಿ ಅಳವಡಿಸಿಕೊಳ್ಳೋ ಪ್ರಯತ್ನವನ್ನು ಮಾಡಿತ್ತು. ಅವತ್ತಿನಿಂದಲೂ ಕೂಡ BJP ಅದನ್ನು ಆಕ್ಷೇಪವನ್ನು ಹೊರವಾಗ್ತಾ ಬಂದಿತ್ತು, ಬಿಸ್ವಾ ಬಾಂಗ್ಲಾ ಅಂತ. ಈಗ ಅದರ ಬದಲಾಗಿ ನಾವು ಅಶೋಕ ಸ್ತಂಭವನ್ನೆಲ್ಲ ನೀಡ್ತೀವಿ, ಈ ಬಿಸ್ವಾ ಬಾಂಗ್ಲಾ ಪಶ್ಚಿಮ ಬಂಗಾಳಕ್ಕೆ ಸಂಬಂಧಪಟ್ಟಿದ್ದಲ್ಲ, ಹೀಗಾಗಿ ನಾವು ಅದನ್ನು ಕಿತ್ತೆಸಿತೀವಿ ಅಂತ ಈ ಮಮತಾ ಬ್ಯಾನರ್ಜಿಯವರ ಈ ಲೋಗೋದಲ್ಲಿ ಎಲ್ಲವನ್ನು ಕಿತ್ತು ಹಾಕಿ ಭಾರತದ ಹೆಮ್ಮೆ ಅನ್ನುವಂತಹ ಕಾರಣಕ್ಕಾಗಿ ಅಶೋಕ ಸ್ತಂಭಗಳಾಗಿರ್ಬೋದು, ಕೇಸರಿ ಬಿಳಿ ಹಸಿರು ಅವೆಲ್ಲವನ್ನು ಅಳವಡಿಕೆ ಮಾಡೋ ಪ್ರಯತ್ನವನ್ನು ಇದಕ್ಕೆ ಮಾಡಿದ್ದಾರೆ. ಅರ್ಥವಿಲ್ಲದ ವಿಕೃತ ಕೃತಿಗಳು ಕಲೆಗಳು ಯಾವುದನ್ನು ಕೂಡ ಇಟ್ಕೊಳ್ಳಲ್ಲ ಅಂತ ಪಶ್ಚಿಮ ಬಂಗಾಳದ ಕ್ರೀಡಾ ಸಚಿವ ನಿಶೀತ್ ಪ್ರಮಾಣಿಕ್ ಕೊಟ್ಟಿರುವಂಥ ಹೇಳಿಕೆ. ಇದು ಒಟ್ಟಾರೆ ಪಶ್ಚಿಮ ಬಂಗಾಳದಲ್ಲಿ BJP ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಆಗ್ತಾ ಇರುವಂಥ ಬೆಳವಣಿಗೆ. ಇದರಿಂದ ಪಶ್ಚಿಮ ಬಂಗಾಳದ ಜನ ಇದನ್ನು ಹೆಂಗೆ ಸ್ವೀಕಾರ ಮಾಡ್ತಾರೆ, ಏನಾಗುತ್ತೆ, ಇದಕ್ಕೆ ಕಾಲವೇ ಕೂಡ ಉತ್ತರ ಕೊಡಬೇಕು.